ಯೇಸು ಕ್ರಿಸ್ತ ನೀವೇ ನಮ್ಮನ್ನ ಆಶೀರ್ವದಿಸ್ರಿ. ಈ ಮುಂಜಾನೆಯಲ್ಲಿ ಎಲ್ಲ ಘನ ಮಾನ ಮಹಿಮೆನ ನಿಮಗೆ ಸಲ್ಲಿಸ್ತಾ ಇದ್ದೇವೆ ದೇವರೇ. ಈ ಮುಂಜಾನೆಯಲ್ಲಿ ಕತ್ತೆ ನೀನು ವಾಕ್ಯದ ಮೂಲಕವಾಗಿ ಅಪ್ಪ ನೀವೇ ನಮ್ಮ ಒಟ್ಟಿಗೆ ಮಾತನಾಡಿ ನಮ್ಮನ್ನ ನಡೆಸಬೇಕ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ್ಕೊಳ್ಳಿ. ಆಮೆನ್. ನಮ್ಮ ಮಧ್ಯದಲ್ಲಿ ಅವ್ರು ನಮಗೆ ವಾಕ್ಯವನ್ನು ಹಂಚ್ಕೊಡ್ತಾರ. ವಾಕ್ಯ ಹಂಚ್ಕೊಡುವಾಗ ನಾವೆಲ್ಲ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಕೇಳಿ ದೇವರ ವಾಕ್ಯಗಳನ್ನು ಮಯಪಡಿಸೋಣ. 감사합니다 목사님. 오늘도 아침도 오셔서 환영합니다. 네, 고맙습니다. 오늘은 시편 116편 1절부터 4절 말씀을 가지고 은혜를 나누겠습니다. ಇವತ್ತು ಕೀರ್ತನೆ 116ನೇ ಕೀರ್ತನೆ 1ರಿಂದ 4 ವಾಕ್ಯಗಳವರೆಗೂ ಇವತ್ತು ನಾವು ಧ್ಯಾನವನ್ನ ಮಾಡೋಣ. ಕೀರ್ತನೆ 116 1ರಿಂದ 4. ಯೆಹೋವನನ್ನ ಪ್ರೀತಿಸುತ್ತೇನೆ, ಆತನು ನನ್ನ ಮೊರೆಯನ್ನು ಕೇಳುವನು. ಆತನು ನನ್ನ ವಿಜ್ಞಾಪನೆಗೆ ಕಿವಿ ಕೊಟ್ಟಿದ್ದಾನೆ. ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. ಮರಣ ಪಾಶಗಳು ನನ್ನ ಸುತ್ತಿಕೊಂಡಿದ್ದವು, ಪಾತಾಳ ವೇದನೆಗಳು ನನ್ನ ಹಿಡಿದಿದ್ದವು. ಚಿಂತೆಯಲ್ಲಿಯೂ ಇಕ್ಕಟ್ಟಿನಲ್ಲಿಯೂ ಬಿದ್ದು ಹೋಗಿದ್ದೆನು. ಆಗ ಯೆಹೋವನ ಹೆಸರು ಹೇಳಿ, ಯೆಹೋವನೇ ಕೃಪೆ ಮಾಡಿ ನನ್ನ ಪ್ರಾಣವನ್ನು ರಕ್ಷಿಸು ಎಂದು ಪ್ರಾರ್ಥಿಸಿದೆನು. ಆಮೆನ್. 예, 오늘 우리가 정말 이 세상을 살아가면서 평생 동안 기도해야 될 것을 말씀하겠습니다. ಇವತ್ತು ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಪ್ರಾರ್ಥನೆ ಮಾಡಬೇಕು ಅನ್ನುವಂತ ವಿಷಯವನ್ನ ಇವತ್ತು ನಾವು ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. 여러분들 주변에 보면은 기도를 전혀 못하는 사람도 많이 있습니다. ನಿಮ್ಮ ಸುತ್ತಮುತ್ತ ನೋಡುವಾಗ ಪ್ರಾರ್ಥನೆ ಮಾಡದೇ ಇರುವಂತ ಅನೇಕ ಜನರನ್ನ ನೀವು ನೋಡಬಹುದು. 예, 인도 사람들은 대부분 힌두를 믿는 사람들이 많이 있습니다. ಭಾರತ ದೇಶದಲ್ಲಿ ಬೇರೆ ಬೇರೆ ರೀತಿಯ ಜನರಿದ್ದಾರೆ. 예, 힌두 템플 옆에 지나갈 때 이 사람들이 손으로 뭐 이거 믿는 척하고 이렇게 합니다. ಕೆಲವರು ದೇವಸ್ಥಾನದ ಮುಂದೆ ಹೋಗುವಾಗ ಅವರು ಕೈ ಮುಗಿದು ಮತ್ತೆ ಅವ್ರ ಮುಂದೆ ಹೋಗ್ತಾರೆ. 제가 인도에서 여러 사람들을 이렇게 보게 되었습니다. ನಾನು ಭಾರತ ದೇಶದಲ್ಲಿ ಈ ರೀತಿಯ ಸುಮಾರು ಜನರನ್ನ ನಾನು ನೋಡಿದ್ದೇನೆ. 예, 힌두 템플에 그냥 지나가는 사람도 있지만 대부분 그냥 무슨 손으로 이렇게 믿는 흉내를 이렇게 내고 기도하는 흉내를 냅니다. ಕೆಲವರು ಈ ಭಾರತ ದೇಶದಲ್ಲಿ ಅನೇಕರನ್ನ ನಾನು ನೋಡಿದ್ದೀನಿ. ಅವ್ರ ದೇವಸ್ಥಾನಗಳ ಮುಂದೆ ಹೋಗುವಾಗ ಸಾಧ್ಯವಾದಷ್ಟು ಎಲ್ಲಾ ಜನರು ಕೈ ಮುಗಿದುಕೊಂಡು ಮುಂದೆ ಹೋಗ್ತಾರೆ. ಕೆಲವು ಜನರು ಹಂಗೆ ಹೊರಟೋಗ್ತಾರೆ. 제가 그걸 볼 때마다 가슴이 너무 아파요. ಅದನ್ನ ನೋಡುವಾಗಲೆಲ್ಲ ನನಗೆ ಆಶ್ಚರ್ಯ ಆಗುತ್ತೆ. 저분들이 살아계신 하나님 앞에 기도하면 얼마나 좋을까 그런 생각을 해봅니다. ಅವರೆಲ್ಲರೂ ನಿಜವಾದ ದೇವರ ಮುಂದೆ ಪ್ರಾರ್ಥನೆಯನ್ನು ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. 예, 오늘 이렇게 여러분들 나오신 여러분들은 하나님께 기도하는 분들입니다. ಇವತ್ತು ಮುಂಜಾನೆ ಪ್ರಾರ್ಥನೆ ಮಾಡ್ಲಿಕ್ಕೆ ಬಂದಿರುವಂತ ನೀವೆಲ್ಲರೂ ದೇವರ ಮುಂದೆ ಪ್ರಾರ್ಥನೆ ಮಾಡುವಂತವರಾಗಿದ್ದೀರಾ. 예, 시편을 기록한 사람이 나는 이제 앞으로 평생 이 땅에 사는 동안 계속 기도하겠다고 결심했습니다. ಇವತ್ತು ಈ ಒಂದು ಕೀರ್ತನೆಗಾರನ ಹೇಳ್ತಾ ಇದ್ದಾರೆ, ನಾನು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಾನು ಪ್ರಾರ್ಥನೆನ ಮಾಡ್ತೀನಿ. 예, 이 세상에는 고통이 없는 사람 아무도 없습니다. ಈ ಲೋಕದಲ್ಲಿ ಕಷ್ಟ ಇರುವಂತವರು, ಕಷ್ಟ ಇಲ್ಲದೆ ಇರುವಂತವ್ರು ಯಾರು ಇಲ್ಲ. 전부 다 여러 가지 문제로 그거 병으로나 물질적으로나 아들이나 딸이나 남편이나 여러 가지 문제로 고통을 다 겪고 있습니다. ಪ್ರತಿಯೊಬ್ಬೊಬ್ಬರು ಜೀವನದಲ್ಲಿ ಸಹ ಈ ಲೋಕದಲ್ಲಿ ಅನೇಕ ವಿಧವಾಗಿರುವಂತಹ ಕಷ್ಟಗಳು, ದುಃಖಗಳು, ವೇದನೆಗಳು ಪ್ರತಿಯೊಬ್ಬೊಬ್ಬರಿಗೂ ಇದೆ. 제가 10절 말씀을 읽어드리겠습니다. ನಾನು ಕೀರ್ತನೆಯನ್ನ ಒಂದು ವಾಕ್ಯವನ್ನು ಓದ್ತೇನೆ. 내가 크게 고통을 당하였다고 말할 때 나는 믿었도다 그랬습니다. 몇 절이야? 10절. ನಾನು ಬಹಳವಾಗಿ ಕುಗ್ಗಿ ಹೋದೆನೆಂದು ಹೇಳಿದಾಗಲೂ, ಮನುಷ್ಯರೆಲ್ಲರೂ ಟೊಳ್ಳೆ ಎಂದು ಭ್ರಾಂತಿಯಿಂದ ಉಸಿರಿದಾಗಲೂ ಭರವಸೆಯುಳ್ಳವನಾಗಿಯೇ ಇದ್ದೆನು. 예, 사람들이 요 11절에 보니까 모든 사람이 거짓말장이라 했도다 하고 시편 기자를 거짓말장이로 만들었습니다. ಆತನು ಹೇಳ್ತಾ ಮನುಷ್ಯರೆಲ್ಲರೂ ಟೊಳ್ಳೆ, ಮನುಷ್ಯರೆಲ್ಲರೂ ಸಹ ಸುಳ್ಳುಗಾರರೇ ಅಂತ ಆತನು ಹೇಳ್ತಾ ಇದ್ದಾನೆ. 그러나 12절에 보니까 내게 주신 하나님의 은혜를 내가 여호와께 무엇으로 보답할까? 하나님께 받은 은혜를 무엇으로 보답할까? 그렇게 생각을 했습니다. ಅದು 12ನೇ ವಾಕ್ಯದಲ್ಲಿ ಯೆಹೋವನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ ಅಂತ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ.
제가 지금 사진이 보이는 분들은 가족이 이렇게 앉아 있는 아이들과 함께 앉아 있는 게 볼 때 너무 이쁘게 잘 보입니다. ಸೊ ಈ ಮುಂಜಾನೆ ಸಮಯದಲ್ಲಿ ನಿಮ್ಮೆಲ್ಲರ ನೋಡುವಾಗ ಕುಟುಂಬ ಕುತ್ಕೊಂಡಿದ್ದೀರಾ, ಮಕ್ಕಳು ಕುತ್ಕೊಂಡಿದ್ದೀರಾ, ನಿಮ್ಮೆಲ್ಲರ ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. 예, 부부가 앉아 계시는 것도 참 보기에 너무 좋습니다. ಗಂಡ ಹೆಂಡತಿ ಈ ರೀತಿ ಜೊತೆಲಿ ಕುತ್ಕೊಂಡಿರೋದು ಸಹ ತುಂಬಾ ಖುಷಿ ಆಗುತ್ತೆ. 여러분도 혼자 앉아 계셔도 여러분들 너무 저는 감사하게 생각합니다. ಒಂಟಿಯಾಗಿ ಕುತ್ಕೊಂಡಿರೋರ್ಗೂ ಸಹ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನ ನಾನು ಸಲ್ಲಿಸ್ತೇನೆ. 예, 우리는 하나님의 은혜를 셀 수가 없이 많은 하나님의 은혜를 받고 살고 있습니다. ನಾವು ಈ ಲೋಕದಲ್ಲಿ ದೇವರ ಕೃಪೆಯಿಂದಲೇ ನಾವು ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ. 그런데 이 기도를 하다가 말다가 ಇ렇게 하는 사람도 있습니다. ಆದ್ರೆ ಈ ಲೋಕದಲ್ಲಿ ನೋಡುವಾಗ ಕೆಲವರು ಪ್ರಾರ್ಥನೆ ಮಾಡ್ತಾರೆ, ಸ್ವಲ್ಪ ದಿನ ಮತ್ತೆ ಬಿಟ್ಬಿಡ್ತಾರೆ, ಮತ್ತೆ ಪ್ರಾರ್ಥನೆ ಮಾಡ್ತಾರೆ, ಮತ್ತೆ ಬಿಟ್ಬಿಡುವಂತವ್ರನ್ನ ನಾವು ನೋಡ್ತೇವೆ. 예, 하나님을 만나고 난 다음에 예수를 믿고 난 다음에 꾸준히 기도하는 사람도 있습니다. ಯೇಸು ಕ್ರಿಸ್ತನನ್ನ ನಂಬಿದ ನಂತರ ಆ ಕ್ರಮಬದ್ಧವಾಗಿ ಪ್ರಾರ್ಥನೆ ಮಾಡುವಂತವರು ಸಹ ಇದ್ದಾರೆ. 저는 여기 오늘 이렇게 새벽 기도 나오신 여러분들이 계속 특별한 일이 없이는 계속 기도할 수 있기를 바랍니다. ಇವತ್ತು ಈ ಮುಂಜಾನೆ ಸಮಯದಲ್ಲಿ ಪ್ರಾರ್ಥನೆಗೆ ಬಂದಿರುವಂತ ನೀವು ಯಾವ್ದಾದ್ರೂ ಒಂದು ಬೇರೆ ಕೆಲಸ ಇದ್ದಾಗ ಮಾತ್ರ ನೀವು ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಆದ್ರೆ ಕಂಟಿನ್ಯೂ ಆಗಿ ಒಂದು ದಿನಾನೂ ನೀವು ಬಿಡದೆ ಪ್ರಾರ್ಥನೆ ನೀವು ಮಾಡಿ. 예, 평생 기도하면 하나님께서 여러분들에게 은혜를 빼앗아가지 않고 은혜를 계속 주십니다. ನಿಮ್ಮ ಒಂದು ಜೀವನದಲ್ಲಿ ಕೊನೆಯವರೆಗೂ ನೀವು ಪ್ರಾರ್ಥನೆಯನ್ನ ಮಾಡಿದ್ರೆ ದೇವರು ನಿಮ್ಮನ್ನ ಆಶೀರ್ವಾದ ಮಾಡುವಂತವರಾಗಿದ್ದಾರೆ. 예, 우리가 다니엘을 보면 다니엘이 매일 기도했다고 했습니다. ನಾವು ದಾನಿಯೇಲನ ನೋಡಿ, ದಾನಿಯೇಲನು ಪ್ರತಿದಿನ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ ಅಂತೇಳಿ. 예, 하루 3번씩 계속 기도했다고 했습니다. ಒಂದು ದಿನಕ್ಕೆ 3 ಸತಿ ಆತನು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. 기도하다가 사자굴에 잡아 넣는다고 해도 기도했습니다. ನೀನು ಪ್ರಾರ್ಥನೆ ಮಾಡಿದ್ರೆ ನಿನ್ನ ಎತ್ಕೊಂಡೋಗಿ ಸಿಂಹದ ಗವಿಯಲ್ಲಿ ಹಾಕ್ತೀವಿ ಅಂದ್ರೂನು ಆತನ ಪ್ರಾರ್ಥನೆನ ಬಿಡ್ಲಿಲ್ಲ. 예, 다니엘의 세 친구는 불에 넣는다고 해도 불 속에 들어가도 기도한다고 했습니다. ದಾವೀದನಿಗೆ ದಾನಿಯೇಲನಿಗೆ 3 ಜನ ಸ್ನೇಹಿತರಿದ್ರು. ಆ 3 ಜನ ಸ್ನೇಹಿತರನ್ನು ನೀವು ಪ್ರಾರ್ಥನೆ ಮಾಡೋದಿಲ್ಲ ಅಂದ್ರೆ ನೀವು ಪ್ರಾರ್ಥನೆ ಮಾಡಿದ್ರೆ ಬೆಂಕಿಯಲ್ಲಿ ಹಾಕ್ತೀವಿ ಅಂದ್ರು, ಆದ್ರೂ ಅವ್ರು ಭಯ ಪಡ್ಲಿಲ್ಲ. 하나님께서 다니엘에게 큰 은혜를 주셨습니다. ದೇವರು ದಾವೀದನಿಗೆ ಒಂದು ಒಳ್ಳೆಯ ಕೃಪೆಯನ್ನ ದೇವರು ಕೊಟ್ಟಿದ್ರು. 예, 계속 기도하는 사람들에게는 하나님께서 큰 은혜를 주십니다. ಕಂಟಿನ್ಯೂ ಆಗಿ ಪ್ರಾರ್ಥನೆಯನ್ನ ಮಾಡುವಂತವರಿಗೆ ದೇವರು ತನ್ನ ಕೃಪೆಯನ್ನ ತೋರಿಸುವನಾಗಿದ್ದಾನೆ. 저는 사무엘을 보면서 사무엘은 기도 쉬는 죄를 범지 않겠다고 하면서 기도를 쉬는 걸 죄로 알고 계속 기도했습니다. ಸಾಮ್ವೇಲನ ಪುಸ್ತಕದಲ್ಲಿ ಸಾಮ್ವೇಲನ ಈ ರೀತಿಯಲ್ಲಿ ಹೇಳ್ತಾನೆ, ದೇವರೇ, ನಾನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡದೇ ಇದ್ರೆ ಅದೊಂದು ಪಾಪವಾಗಿರುತ್ತೆ ಅಂತ ಆತನ ಹೇಳ್ತಾನೆ. 예, 사무엘이 기도 많이 했더니만 부자 됐더라 그런 성경은 없습니다. ಸಾಮ್ವೇಲನು ಪ್ರಾರ್ಥನೆಯನ್ನ ಮಾಡಿದ್ರಿಂದ ಅವನು ಐಶ್ವರ್ಯವಂತನಾದನು ಅನ್ನುವಂತ ವಾಕ್ಯ ಇಲ್ಲ. 예, 사무엘이 기도하던 동안에 이스라엘의 평화가 있었다 이렇게 말씀합니다. ಆದ್ರೆ ಸಾಮ್ವೇಲನು ಪ್ರಾರ್ಥಿಸಿದಂತ ಕಾಲವೆಲ್ಲ ಇಸ್ರಾಯೇಲ್ ದೇಶದಲ್ಲಿ ಸಮಾಧಾನವಿತ್ತು ಅಂತ ಆತನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. 예, 사무엘 한 사람이 그렇게 기도했는데 이스라엘이 그때까지 계속 평화고 주변 나라가 공격하지 못하도록 하나님 지켜주셨습니다. ಸಾಮ್ವೇಲನು ಒಬ್ಬನು ಪ್ರಾರ್ಥನೆ ಮಾಡ್ತಾ ಇದ್ದಿದ್ರಿಂದ ಸಾಮ್ವೇಲನ ಕಾಲದಲ್ಲಿ ಬೇರೆ ವಿರೋಧ ಶತ್ರುಗಳ ದೇಶದವರು ಬಂದು ಇವ್ರ ಮೇಲೆ ದಾಳಿ ಮಾಡದೆ ಆ ದೇಶದಲ್ಲಿ ಸಮಾಧಾನ ನೆಲೆಗೊಂಡಿತ್ತು ಅಂತ ನಾವು ಸತ್ಯವೇದದಲ್ಲಿ ನೋಡ್ತೇವೆ. 그런데 사무엘이 평생 기도했는데 이해가 안 되는 게 있습니다. ಆದ್ರೆ ಸಾಮ್ವೇಲನು ತನ್ನ ಜೀವನವೆಲ್ಲ ಪ್ರಾರ್ಥನೆ ಮಾಡಿದಾಗ ಒಂದು ವಿಷಯ ತನಗೆ ಅರ್ಥ ಆಗ್ಲಿಲ್ಲ. 예, 사무엘의 아들이 있는데 이 아들들이 예수를 잘 안 믿었어요. ಈ ಸಾಮ್ವೇಲನಿಗೆ ಮಕ್ಕಳಿದ್ರು, ಅವರು ದೇವರ ಮೇಲೆ ಭರವಸೆ ಇರ್ಲಿಲ್ಲ ಅವ್ರಿಗೆ. 아버지가 평생 기도했으면 아들도 평생 또 아버지 따라 기도하면 얼마나 좋습니까? ಈ ಸಾಮ್ವೇಲನ ಜೀವಿತ ಕಾಲವೆಲ್ಲ ಪ್ರಾರ್ಥನೆ ಮಾಡ್ತಾನೆ, ಆದ್ರೆ ಅವ್ರ ಮಕ್ಕಳು ಅವ್ರ ಜೊತೆಲಿ ಪ್ರಾರ್ಥನೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು. 아버지가 아들 위해서 기도 안 했겠어요? ತಂದೆ ಸಾಮ್ವೇಲನ ತನ್ನ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡಿರಲ್ವಾ? 기도했으면 아들들이 잘 돼야 될 거 아닙니까? ಪ್ರಾರ್ಥನೆ ಮಾಡಿದ್ರೆ ಅವ್ರ ಮಕ್ಕಳು ಚೆನ್ನಾಗಿರ್ಬೇಕಾಗಿತ್ತಲ್ವಾ? 그런데 아들들이 타락했다는 거예요.
ಆದ್ರೆ ಆ ಮಕ್ಕಳು ಪಾಪವನ್ನ ಮಾಡ್ತಾ ಇದ್ರು ಅಂತ ನಾವು ನೋಡ್ತೇವೆ. 우리 한국에도 보면은 조용기 목사님이라는 훌륭한 목사님이 계셨습니다. ಕೊರಿಯಾದಲ್ಲಿ ಪಾಲಂಗಿಚ ಪಾಸ್ಟರ್ ನಿಮಗೆ ಗೊತ್ತಿರಬಹುದು. 그런데 그 목사님 자녀들은 그렇게 믿음이 좋지 않았습니다. ಈ ಪಾಲಂಗಿಚ ಪಾಸ್ಟರ್ ಮಕ್ಕಳಿಗೆ ನಂಬಿಕೆ ಅಷ್ಟೊಂದಿರ್ಲಿಲ್ಲ. 우리 한국에도 목사님도 믿음 좋고 자녀들도 믿음 좋은 그런 사람들도 있습니다. ಕೊರಿಯಾ ದೇಶದಲ್ಲಿ ಪಾಸ್ಟ್ರು ಸಹ ತುಂಬಾ ಚೆನ್ನಾಗಿ ನಂಬಿಕೆಯಲ್ಲಿ ಇರ್ತಾರೆ. ಕೆಲವು ಪಾಸ್ಟರ್ ಮಕ್ಕಳು ಸಹ ನಂಬಿಕೆಯಲ್ಲಿ ತುಂಬಾ ಚೆನ್ನಾಗಿರೋರ್ನ ನಾವು ನೋಡ್ತೇವೆ. 그런데 부모는 잘 믿었는데 자녀는 사무엘처럼 자녀들이 믿음이 안 좋은 사람도 있습니다. ಕೊರಿಯಾ ದೇಶದಲ್ಲಿ ಅವ್ರ ತಂದೆ ತಾಯಿಗಳು ದೇವ್ರನ್ನ ಚೆನ್ನಾಗಿ ನಂಬಿರೋರು ಇರ್ತಾರೆ, ಅವ್ರ ಮಕ್ಕಳು ಕೆಲವರು ನಂಬದೇ ಇರೋರು ಇರ್ತಾರೆ. 우리는 어떻게 되든지 간에 나만이라도 믿음 생활을, 기도 생활을 끝까지 해야 된다는 그런 각오를 가지고 있어야 됩니다. ಯಾರು ಯಾವ ರೀತಿಯಲ್ಲಿ ಇದ್ರೂನು ನಾನಾದ್ರೂ ದೇವರಲ್ಲಿ ಕೊನೆ ಉಸಿರಿರೋವರೆಗೂ ಇರಬೇಕು, ಪ್ರಾರ್ಥನೆ ಮಾಡ್ಬೇಕು ಅನ್ನೋದ ತೀರ್ಮಾನವನ್ನ ನೀವು ಮಾಡ್ಬೇಕು. 예, 대부분 부모가 잘 믿으면 자녀들이 따라서 잘 믿는 것이 대부분 그렇습니다. ಸರ್ವೇ ಸಾಮಾನ್ಯವಾಗಿ ತಂದೆ ತಾಯಿಗಳು ದೇವರಲ್ಲಿ ಚೆನ್ನಾಗಿ ವಿಶ್ವಾಸ ಇಟ್ಟಿದ್ರೆ ಅವ್ರ ಮಕ್ಕಳು ಸಹ ಚೆನ್ನಾಗಿ ನಂಬುವವರಾಗ್ತಾರೆ. 그런데 사무엘이 타락을 안 했는데 자녀들은 타락을 했어요. ಆದ್ರೆ ಸಾಮ್ವೇಲ್ನ ಕೆಟ್ಟು ಹೋಗ್ಲಿಲ್ಲ, ಸಾಮ್ವೇಲನ ಮಕ್ಕಳು ಕೆಟ್ಟು ಹೋಗುವಂತ ನಾವು ನೋಡ್ತಾ ಇದ್ದೀವಿ. 저는 제 나름대로 생각을 해보았습니다. ನಾನು ಒಂದ್ಸತಿ ಈ ರೀತಿಯಲ್ಲಿ ಆಲೋಚನೆ ಮಾಡಿದೆ. 사무엘도 잘 믿고 자녀들도 잘 믿으면 사무엘이 교만할 수도 있습니다. ಸಾಮ್ವೇಲನು ಮತ್ತೆ ಸಾಮ್ವೇಲನ ಮಕ್ಕಳು ಇಬ್ಬರು ದೇವ್ರನ್ನ ನಂಬಿದ್ರೆ ಮೋಸ್ಟ್ಲಿ ಸಾಮ್ವೇಲ್ನು ತನ್ನನ್ನು ಹೆಚ್ಚಿಸ್ಕೊಳ್ತಾ ಇದ್ನೇನೋ. 나는 하나님의 은혜를 잘 믿었지만 내 자녀들이 안 믿으니까 내가 정말 자랑할 것이 없고 하나님 앞에 그냥 교만할 것이 없도록 그렇게 하나님이 만들지 않았나 생각합니다. ನನಗೆ ಅವಾಗ ಈ ರೀತಿಯಲ್ಲಿ ಅನಿಸ್ತು, ಈಗ ಸಾಮ್ವೇಲ್ನ ದೇವ್ರು ಚೆನ್ನಾಗಿ ನಂಬಿದಾನೆ, ಅವ್ರ ಮಕ್ಕಳು ಸಹ ಚೆನ್ನಾಗಿ ನಂಬಿದ್ರೆ ಸಾಮ್ವೇಲ್ನ ಪ್ರಾರ್ಥನೆ ಮಾಡ್ತಾ ಇರ್ಲಿಲ್ವೇನೋ, ಸಾಮ್ವೇಲ್ನ ಕೈಯಲ್ಲಿ ಪ್ರಾರ್ಥನೆನ ಮಾಡಿಸ್ಲಿಕ್ಕಾಗಿ ಸಾಮ್ವೇಲ್ನ ಮಕ್ಕಳು ಆ ರೀತಿಯಲ್ಲಿ ಆದರೇನೋ ಅನ್ಸುತ್ತೆ. 예, 한국의 조용기 목사님도 세계에서 가장 큰 교회를 했습니다. ಪಾಲಂಗಿಚ ಪಾಸ್ಟರ್ಗೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ಚರ್ಚ್ ಅವ್ರದ್ದು. 그런데 그 자녀들이 목사님 된 애가 하나도 없습니다. ಆದ್ರೆ ಅವರ ಒಂದು ಮಕ್ಕಳು ಯಾರು ಸಹ ಸರಿಯಾದ ರೀತಿಯಲ್ಲಿ ನಂಬಿಕೆಯಲ್ಲಿ ಇರ್ಲಿಲ್ಲ. 조용기 목사님이 많은 병자를 환자를 수없이 많이 고쳤습니다. ಪಾಲಂಗಿಚ ಪಾಸ್ಟರ್ ಎಷ್ಟೋ ಜನರನ್ನ ಅವರು ಸ್ವಸ್ಥಪಡಿಸಿದ್ರು. 그런데 조용기 목사님도 교만하지 못하도록 자녀들은 믿음 생활을 그렇게 잘하지 않았습니다. ಆದ್ರೆ ಪಾಲಂಗಿಚ ಪಾಸ್ಟರ್ಗೆ ಇದ್ದಂತ ನಂಬಿಕೆ ರೀತಿಯಲ್ಲಿ ಅವ್ರ ಮಕ್ಕಳಲ್ಲಿ ಅನೇಕರಿಗೆ ನಂಬಿಕೆ ಇರ್ಲಿಲ್ಲ. 자, 오늘 제가 설교하는 핵심은 내 스스로가 평생 기도해야 된다는 겁니다. ಇವತ್ತು ನಾನು ಏನು ಬೋಧನೆ ಮಾಡ್ತಾ ಇದ್ದೀನಿ ಅಂದ್ರೆ ನಾವು ವೈಯಕ್ತಿಕವಾಗಿ ಉತ್ತಮವಾಗಿ ನಾವು ಪ್ರಾರ್ಥನೆಯನ್ನ ಮಾಡಬೇಕು. 예, 우리가 평생 기도하면 타락을 해도 금방 돌아오고 금방 믿음 생활을 바로 할 수 있도록 하나님 은혜를 주십니다. ನಾವು ಪ್ರಾರ್ಥನೆಯನ್ನ ಮಾಡಿದ್ರೆ ನಾವು ಕೆಟ್ಟು ಹೋದಾಗ ದೇವರು ನಮಗೆ ಒಳ್ಳೆ ಪಶ್ಚಾತ್ತಾಪದ ಮನಸ್ಸನ್ನು ಕೊಟ್ಟು ನಾವು ಮತ್ತೆ ದೇವರಲ್ಲಿ ನಂಬಿಕೆ ಇಡೋ ತರ ದೇವರು ಮಾಡ್ತಾರೆ. 예, 기도가 쉬워지고 평생 기도하지 못하고 나이 들어서 기도를 코드를 뽑으면 100% 타락하게 됩니다. ನೀವೇನಾದ್ರೂ ಪ್ರಾರ್ಥನೆಯನ್ನ ಮಾಡ್ಲಿಲ್ಲ ಅಂತಂದ್ರೆ ಖಂಡಿತ ನಮ್ಮ ಒಂದು ಜೀವನದಲ್ಲಿ ಅನೇಕ ಕಷ್ಟ ದುಃಖಗಳನ್ನ ಕೊನೆಯ ದಿನಗಳಲ್ಲಿ ಅನುಭವಿಸ್ಬೇಕಾಗುತ್ತೆ. 마귀는 기도하는 걸 너무 싫어합니다. ಸೈತಾನನಿಗೆ ನಾವು ಪ್ರಾರ್ಥನೆ ಮಾಡೋದು ಅವನಿಗೆ ಇಷ್ಟ ಇಲ್ಲ. 사탄은 여러분들 기도하지 못하도록 만들려고 합니다. ಸೈತಾನನು ನೀವು ಪ್ರಾರ್ಥನೆ ಮಾಡದಿರೋ ತರ ಮಾಡ್ತಾನೆ ನಿಮ್ಮನ್ನ. 하나님은 기도하는 사람을 너무 좋아합니다. ಯಾರು ಪ್ರಾರ್ಥನೆಯನ್ನ ಮಾಡ್ತಾರೋ ಅವ್ರನ್ನ ದೇವ್ರು ಇಷ್ಟ ಪಡ್ತಾರೆ. 저는 여러분들이 열심히 기도하면 여러분들 교회가 부흥될 줄로 믿습니다. ನೀವೆಲ್ಲರೂ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಸಭೆಗಳು ದೊಡ್ಡ ಉಜ್ಜೀವನ ಹೊಂದಿಕೊಳ್ಳುತ್ತೆ ಅಂತ ನಾನು ನಂಬ್ತೇನೆ. ಆಮೆನ್. 예, 여러분들이 평생 기도하다 보면 하나님께서 여러분들에게 성령의 은혜를 주셔서 마음이 편안하게 만들어 주실 것입니다. ನೀವು ಚೆನ್ನಾಗಿ ಪ್ರಾರ್ಥನೆಯನ್ನ ಮಾಡಿದ್ರೆ ನಿಮ್ಗೆಲ್ಲರಿಗೂ ದೇವರು ಪರಿಶುದ್ಧಾತ್ಮನ ಅಭಿಷೇಕವನ್ನು ಕೊಟ್ಟು ನಿಮ್ಮ ಮನಸ್ಸಲ್ಲಿ ದೇವರ ಸಮಾಧಾನವನ್ನು ಹುಟ್ಟಿಸ್ತಾರೆ. 저는 아주 시골 동네에서 자랐습니다. ನಾನು ಒಂದು ಹಳ್ಳಿಯಲ್ಲಿ ನಾನು ಬೆಳೆದಿದ್ದು.
옛날에는 이렇게 화면을 가지고 핸드폰 가지고 이렇게 폰 가지고 이렇게 예배 드리는 그런 거는 없었습니다. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ತರ ಮೊಬೈಲ್ ಅಲ್ಲಿ ದೇವರ ಆರಾಧನೆ ಮಾಡೋ ರೀತಿಯಲ್ಲಿ ಇರ್ಲಿಲ್ಲ. 교회 가야만 예배를 드릴 수 ಚರ್ಚಿಗೆ 있었습니다. ಹೋದ್ರೆ ಮಾತ್ರ ನಾವು ದೇವರನ್ನ ಆರಾಧನೆ ಮಾಡಬಹುದಾಗಿತ್ತು. 저희 고향에 앞을 못 보는 장님이 있었습니다. ನಮ್ಮ ಒಂದು ಚರ್ಚಲ್ಲಿ ಕಣ್ಣು ಕಾಣಿಸ್ತಿದ್ದಂತ ಒಬ್ಬ ಸಭೆ ಹಿರಿಯರಿದ್ರು. 예, 앞을 못 보니까 지팡이를 짚고 교회를 늘 다녔습니다. ಅವ್ರ ಕಣ್ಣು ಕಾಣಿಸ್ತಾ ಇದ್ದಿದ್ರಿಂದ ಅವ್ರು ಯಾವಾಗಲೂ ಒಂದು ಕೋಲ್ ಎತ್ಕೊಂಡು ಆ ಕೋಲಲ್ಲಿ ಆ ದಾರಿಯನ್ನು ಹುಡ್ಕೊಂಡು ಅವ್ರು ನಡ್ಕೊಂಡು ಚರ್ಚಿಗೆ ಬರ್ತಾ ಇದ್ರು. 여러분들이 앞이 캄캄하다면 못 본다면 얼마나 답답하겠어요. ನಿಮಗೆ ಒಂದ್ ವೇಳೆ ಕಣ್ಣು ಕಾಣಿಸ್ತಾ ಇದ್ದಿದ್ರೆ ಎಷ್ಟು ಕಷ್ಟ ಆಗ್ತಾ ಇತ್ತಲ್ವಾ? 제가 그분을 볼 때 앞을 못 볼 때 얼마나 답답할까 제가 그렇게 생각했어요. ನಾನು ಆ ವ್ಯಕ್ತಿಯನ್ನ ನೋಡಿದಾಗ ಈತರ ಕಣ್ಣು ಕಾಣಿಸ್ತಾ ಇಲ್ಲ, ಎಷ್ಟು ಕಷ್ಟ ಪಡ್ತಾ ಇದ್ದಾನಲ್ವಾ ಅನಿಸ್ತಾ ಇತ್ತು. 자녀들은 6명 많이 낳아서 아이들이 있었습니다. ಅವ್ರಿಗೆ 6 ಜನ ಮಕ್ಕಳಿದ್ರು. 그 장님인데 매일 자녀들을 위해서 기도를 했습니다. ಆತನಿಗೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಆದ್ರೂ ಸಹ ತನ್ನ 6 ಜನ ಮಕ್ಕಳಿಗಾಗಿ ಆತನ ಯಾವಾಗಲೂ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದ. 이분은 이제 나이가 많으니까 하늘나라를 갔습니다. ಆತನಿಗೆ ವಯಸ್ಸು ತುಂಬಾ ಆಗಿದ್ದರಿಂದ ಆತನ ಒಂದ್ಸತಿ ದೇವ್ರ ಹತ್ರ ಹೊರಟೋದ್ರು, ಮರಣ ಹೊಂದಿದ್ರು. 저도 고향에 있다가 이제 서울로 올라와서 고향을 떠나 있었습니다. ಸೊ ನಾನು ಸಹ ನಮ್ಮ ಒಂದು ಊರ್ನ ಬಿಟ್ಟು ಕೊರಿಯಾ ದೇಶದಿಂದ ಸೌಲ್ ಅನ್ನುವ ಪಟ್ಟಣಕ್ಕೆ ಹೋಗಿ ಅಲ್ಲಿ ಸೇವೆಯನ್ನ ಪ್ರಾರಂಭ ಮಾಡಿದೆ. 예, 고향 교회에서 장로님을 세우고 이렇게 행사가 있다고 저한테 연락이 왔습니다. ನಮ್ಮ ಊರಲ್ಲಿ ಸಭೆ ಹಿರಿಯರು ಚರ್ಚ್ ನಡೆಸ್ತಾ ಇದ್ರು. ಒಂದ್ಸತಿ ಚರ್ಚಲ್ಲಿ ಒಂದು ಕಾರ್ಯಕ್ರಮ ಇದೆ, ನೀವು ಬರ್ಬೇಕು ಅಂತಂದ್ರು. 제가 시간이 되어서 고향 교회로 내려갔습니다. ಸೊ ಅವಾಗ ನಾನು ಸೌಲ್ ಪಟ್ಟಣದಿಂದ ನಾನು ಮೊದಲು ಸೇವೆ ಮಾಡ್ತಾ ಇದ್ದಂತ ಹಳ್ಳಿಯಲ್ಲಿದ್ದಂತ ಚರ್ಚಿಗೆ ಮತ್ತೆ ಹೋದೆ. 예, 장로님, 안수 집사님, 권사님들을 이렇게 세우는 그런 예배를 드리는 겁니다. ಸೊ ಅಲ್ಲಿ ಸಭೆ ಹಿರಿಯರನ್ನ ಚಿಪ್ಸಾನಿಮ್ ಅವ್ರನ್ನ ನೇಮಕ ಮಾಡಬೇಕಾಗಿತ್ತು. 그런데 장로님 되시는 분이 한 사람이 그 앞을 못 보던 장님의 아들이었습니다. ಅದರಲ್ಲಿ ಒಬ್ರು ಸಭೆ ಹಿರಿಯರಾಗಿ ನೇಮಕವಾಗ್ತಾ ಇರುವಂತ ಜನರಲ್ಲಿ ಒಬ್ರು ಕುರುಡರು ಇದ್ರಲ್ವಾ, ಕಣ್ಣು ಕಾಣಿಸದೇ ಇರುವಂತ ವ್ಯಕ್ತಿ ಪ್ರಾರ್ಥನೆ ಮಾಡ್ತಾ ಇದ್ನಲ್ಲ, ಅವ್ರ ಮಗ ಒಬ್ರು ಸಭೆ ಹಿರಿಯರಾಗಿ ನೇಮಕ ಆಗ್ತಾ ಇದ್ರು. 그때 제 마음이 굉장히 기뻤습니다. ಅವಾಗ ಆ ಅಪ್ಪನನ್ನ ನೋಡಿದಾಗ ಇವ್ರ ತಂದೆ ಕುರುಡನಲ್ವಾ, ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದ ಅಂತೇಳಿ ಅವ್ರ ಮಗ ಸಭೆ ಹಿರಿಯನಾಗೋದನ್ನು ನೋಡಿ ನಂಗೆ ತುಂಬಾ ಖುಷಿ ಆಯ್ತು. 그날은 여러 사람이 모였기 때문에 저하고 얘기할 시간이 짧게 잠깐 인사만 했습니다. ಅವತ್ತು ನಾನು ಸುಮ್ಮನೆ ಅವ್ರನ್ನ ನೋಡಿ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ಬಂದೆ. 제가 행사를 마치고 서울로 올라왔습니다. ಆ ಕಾರ್ಯಕ್ರಮ ಮುಗಿಸ್ಕೊಂಡು ನಾನು ಮತ್ತೆ ಸೌಲ್ ಪಟ್ಟಣಕ್ಕೆ ವಾಪಸ್ ಬಂದೆ. 네, 서울로 올라와가지고 전화로 제가 그 장님 아들 장로님 되신 분하고 통화를 하게 되었습니다. ನಾನು ಸೌಲ್ ಪಟ್ಟಣಕ್ಕೆ ಬಂದ ನಂತರ ಆ ಒಂದು ಕಣ್ಣು ಕಾಣಿಸದೇ ಇದ್ದಂತ ಅವ್ರ ಮಗನ ಒಂದು ಫೋನ್ ನಂಬರ್ ತಗೊಂಡ್ಬಂದಿದ್ದೆ. ಆ ಮಗನ ಜೊತೆಲಿ ನಾನು ಫೋನಲ್ಲಿ ಮಾತಾಡಿದೆ. 너 아버지가 앞을 못 봐도 평생 기도하더니만 네가 복 받았구나 그랬습니다. ನಾನು ಆ ಮಗನಿಗೆ ಈ ರೀತಿಯಲ್ಲಿ ಹೇಳಿದೆ, ನಿಮ್ಮ ಅಪ್ಪನಿಗೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ನಿಮ್ಮ ಅಪ್ಪನ ಜೀವಿತ ಕಾಲವೆಲ್ಲ ಪ್ರಾರ್ಥನೆ ಮಾಡಿ ಅವ್ರ ದೇವ್ರ ಹತ್ರ ಹೊರಟೋದ್ರು, ಈಗ ಅವ್ರ ಮಗನೇ ಆಗಿರುವಂತ ನೀನಾದ್ರೂ ದೇವ್ರ ನಂಬಿ ಸಭೆ ಹಿರಿಯನಾಗಿದ್ಯಾ ಅಂತಂದೆ. 그 형님은 목사님이 되고 동생은 장로님이 된 겁니다. ನೀನ್ ತುಂಬಾ ಆಶೀರ್ವದಿಸಲ್ಪಟ್ಟಿದ್ಯಾ ಅಂದಾಗ ಅವ್ರು ಹೇಳ್ದು, ನಮ್ಮ ಅಣ್ಣ ಒಬ್ಬರು ಪಾಸ್ಟ್ ಆಗಿದ್ದಾರೆ, ನನ್ನ ತಮ್ಮನೂ ಕೂಡ ಸೇವೆ ಮಾಡ್ತಾ ಇದ್ದೇನೆ ಅಂತ. 너 아버지가 그렇게 기도하더니만 너희들이 복 받은 거 보니까 내가 너무 기쁘다 그러면서 통화를 했습니다. ಸೊ ಆ ಮಗನ ಜೊತೆ ನಾನು ಫೋನಲ್ಲಿ ಮಾತಾಡುವಾಗ ಮಗ ಈ ರೀತಿಯಲ್ಲಿ ಹೇಳ್ದ. ಅವಾಗ ನಾನು ಹೇಳ್ದೆ, ನಿಮ್ಮಪ್ಪ ನಿಮಗಾಗಿ ತುಂಬಾ ಪ್ರಾರ್ಥನೆ ಮಾಡ್ತಾ ಇದ್ದ, ಅದಕ್ಕೆ ನೀವು ಮಕ್ಕಳು ಈ ರೀತಿಯಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರಾ ಅಂತ ಹೇಳ್ದೆ. 예, 오늘 2절에 보니까 그의 길을 내게 기울이셨으므로 내가 평생 기도하리로다 했습니다. ಇವತ್ತು 116ನೇ ಕೀರ್ತನೆ 2ನೇ ವಾಕ್ಯ, ಆತ ನನ್ನ ವಿಜ್ಞಾಪನೆಗೆ ಕಿವಿ ಕೊಟ್ಟಿದ್ದಾನೆ, ಜೀವದಿಂದಿರುವವರೆಗೂ ಆತನನ್ನೇ ಪ್ರಾರ್ಥಿಸುವೆನು. 저는 여러분들 결심을 했으면 좋겠습니다. ನೀವೆಲ್ಲರೂ ಒಂದ್ ಒಳ್ಳೆ ತೀರ್ಮಾನ ಮಾಡಿದ್ರೆ ಚೆನ್ನಾಗಿರುತ್ತೆ. 네, 여러분들 가정에 더러운 사탄 마귀가 틈타지 못하도록 평생 기도하기를 바랍니다.
ನಿಮ್ಮ ಕುಟುಂಬಗಳಲ್ಲಿ ಸೈತಾನನು ನಿಮ್ಮನ್ನ ಶೋಧನೆಗೆ ಒಳಪಡಿಸಿದ ರೀತಿಯಲ್ಲಿ ನೀವು ಕಂಟಿನ್ಯೂ ಆಗಿ ಪ್ರಾರ್ಥನೆಯನ್ನ ಮಾಡಿ. 예, 여러분들 신앙의 믿음이 넘어지지 않기 위해서 평생 기도하기를 바랍니다. ನಿಮ್ಮ ಒಂದು ಆತ್ಮಿಕವಾದ ಜೀವನ ಬಿದ್ದು ಹೋಗದ ಹಾಗೆ ದೃಢವಾಗಿ ನೀವು ನಿಂತುಕೊಳ್ಳುವ ಹಾಗೆ ಪ್ರಾರ್ಥನೆಯನ್ನ ಮಾಡಿ. 예, 평생 기도하면 하나님이 주신 은혜를 우리가 보답할 수 있는 그런 역사가 나타납니다. ನೀವು ನಿಮ್ಮ ಜೀವಿತ ಕಾಲವೆಲ್ಲ ಪ್ರಾರ್ಥನೆಯನ್ನ ಮಾಡಿದ್ರೆ ನೀವು ಅಧಿಕವಾಗಿ ದೇವರ ಕೃಪೆಯನ್ನ ಪಡ್ಕೊಳ್ತೀರಾ. 지금 인도는 세계 속에서 막 발전되는 특별한 나라입니다. ಈಗ ಭಾರತ ದೇಶ ಇಡೀ ಪ್ರಪಂಚದಲ್ಲೇ ಒಂದು ದೊಡ್ಡದಾಗಿ ಬೆಳೀತಾ ಇರುವಂತ ದೇಶವಾಗಿದೆ. 인도가 앞으로 주변에 선교해야 되고 큰 일을 할 것을 하나님이 맡겨주셨습니다. ಭಾರತ ದೇಶಕ್ಕೆ ದೇವರು ಇನ್ನು ಬರುವಂತ ದಿನಗಳಲ್ಲಿ ಬೇರೆ ಬೇರೆ ದೇಶಗಳಿಗೆ ಸುವಾರ್ತೆ ಪ್ರಕಟಿಸುವಂತ ಒಂದು ವಿಶೇಷವಾಗಿರುವಂತ ಒಂದು ಆಶೀರ್ವಾದವನ್ನ ಭಾರತ ದೇಶಕ್ಕೆ ದೇವರು ಇಟ್ಟಿದ್ದಾರೆ. 예, 우리가 평생 기도하고 싶어도 하나님이 은혜를 안 주시면 우리는 할 수 없어요. ನೀವು ನಿನ್ನ ಜೀವಿತವೆಲ್ಲ ಪ್ರಾರ್ಥನೆ ಮಾಡಬೇಕಂದ್ರೆ ದೇವ್ರ ಕೃಪೆ ಇಲ್ಲ ಅಂದ್ರೆ ನೀನ್ ಪ್ರಾರ್ಥನೆ ಮಾಡೋದಕ್ಕಾಗೋದಿಲ್ಲ. 하나님 날 붙잡아 주셔서 나에게 평생 기도할 수 있는 그런 은혜를 주시옵소서 하고 기도하겠습니다. ದೇವರೇ ನನ್ನನ್ನ ನೀನು ಭದ್ರವಾಗಿ ಹಿಡ್ಕೊಂಡು ನನಗೆ ಒಂದು ಒಳ್ಳೆ ಪ್ರಾರ್ಥನೆಯನ್ನ ಮಾಡುವಂತ ಕಲಿಸ್ಕೊಡಪ್ಪ ಅಂತ ನಾ ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. 지금부터 우리 벤자민 목사님 기도에 인도하고 난 다음에 여러분들 이제 개인 기도 들어가겠습니다. ಸೊ ಇದಾದ ನಂತರ ನಾವು ಈಗ ಪ್ರಾರ್ಥನೆಯನ್ನ ಮಾಡ್ಲಿಕ್ಕೆ ಹೋಗೋಣ. ಪ್ರಾರ್ಥನೆ ಆದ ನಂತರ ನಾವು ವೈಯಕ್ತಿಕವಾಗಿ ನಾವು ಪ್ರಾರ್ಥನೆಗೆ ಹೋಗೋಣ. 우리 모두 두 손을 들면 좋겠어요. ಎರಡು ಕೈಗಳನ್ನ ನಾವು ಈ ರೀತಿಯಲ್ಲಿ ಎತ್ಕೊಳ್ಳೋಣ. 예, 나도 평생 기도하게 해주세요 하고 ನನ್ನ 기도하겠습니다. ಜೀವಿತ ಕಾಲವೆಲ್ಲ ನಾವು ಪ್ರಾರ್ಥನೆ ಮಾಡ್ಬೇಕು ಅಂತ ನಾವು ಪ್ರಾರ್ಥನೆ ಮಾಡೋಣ. 우리 예수의 부르짖고 기도하겠습니다. ನಾವ್ ಯೇಸುವೆ ಯೇಸುವೆ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ಯೇಸುವೆ 예수의 ಯೇಸುವೆ ಯೇಸುವೆ ಅಪ್ಪ ಸ್ತೋತ್ರ ಕರ್ತನೆ. 올레 켈레 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 ಅಪ್ಪ ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳನ್ನ 마이크 전부 다 열고 기도하겠습니다. 마이크 전부 다 ನಾವೆಲ್ಲರೂ 열고 ಮೈಕ್ ಆನ್ 올레 ಮಾಡ್ಕೊಂಡು ನಾವು 켈레 ಪ್ರಾರ್ಥನೆ ಮಾಡೋಣ. 올레 켈레 ಎಲ್ಲರೂ 켈레 ಮೈಕ್ ಆನ್ ಮಾಡ್ಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಹಾಲೆಲೂಯ ಸ್ತೋತ್ರ ಕರ್ತನೆ ಸ್ತೋತ್ರ ಸ್ವಾಮಿ ಸ್ತೋತ್ರ ಕರ್ತನೆ. ಅಪ್ಪ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ನಮ್ಮ ಜೀವಿತ ಕಾಲವೆಲ್ಲ ಕರ್ತನೆ ಅಪ್ಪ ನಾವು ಪ್ರಾರ್ಥನೆ ಮಾಡುವಂತ ದೇವರೇ ಅಪ್ಪ ನೀವು ನಮಗೆ ಸಹಾಯ ಮಾಡಪ್ಪ. ಅಪ್ಪ ಪ್ರತಿದಿನ ಮುಂಜಾನೆ ಕರ್ತನೆ ಅಪ್ಪ ನಾವು ನಿಮ್ಮ ಸನ್ನಿಧಿಯಲ್ಲಿ ಕರ್ತನೆ ಅಪ್ಪ ನಾವು ಪ್ರಾರ್ಥನೆ ವಿಜ್ಞಾಪನೆಗಳು ನಾವು ಸಲ್ಲಿಸುವಂತೆ ನೀವು ನಮಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಏಸಯ್ಯ ಸ್ತೋತ್ರ ಕರ್ತನೆ ಈ ಮುಂಜಾನೆಯಲ್ಲಿ ಕರ್ತನೆ ಅಪ್ಪ ನಿನ್ನ ಸನ್ನಿಧಿಗೆ ಬಂದಿರುವಂತ ಪ್ರತಿಯೊಬ್ಬ ಸಹೋದರಿಯನ್ನ ಸಹೋದರನ ನಿನ್ನ ಆಶೀರ್ವಾದನ ಮಾಡಪ್ಪ ದೇವರ. ನಮ್ಮ ಜೀವಿತ ಕಾಲೆಲ್ಲ ಪ್ರಾರ್ಥನೆ ಮಾಡಿ ಅಪ್ಪ ದೇವರೇ ನಾವು ನಿನ್ನ ಕೃಪೆಯನ್ನ ಪಡ್ಕೊಳ್ಳುವಾಗೆ ನಮ್ಮ ಮಕ್ಕಳಿಗೆ ಆಶೀರ್ವಾದನ ತಂದು ಕೊಡುವಾಗೆ ನೀನು ಸಹಾಯ ಮಾಡಪ್ಪ ದೇವರೇ. ಪ್ರಾರ್ಥನೆ ಮಾಡುವಂತ ಮಕ್ಕಳು ದೇವರೇ ಕೆಟ್ಟು ಹೋಗಿರುವ ಹಾಗೆ ದೇವರ ನಮ್ಮ ಮಕ್ಕಳು ಕರ್ತನೆ ಕೆಟ್ಟು ಹೋಗದೆ ಅವ್ರ ಕರ್ತನೆ ನಂಬಿಕೆಯಲ್ಲಿ ಕರ್ತನೆ ಅಪ್ಪ ದೇವರ ಕೃಪೆಯಲ್ಲಿ ಉತ್ತಮವಾಗಿ ಬೆಳೆಯುವಂತೆ ನೀನು ಸಹಾಯ ಮಾಡಪ್ಪ ದೇವರ. ಸಭೆಯನ್ನು ಸಹ ನೀನು ಆಶೀರ್ವಾದನ ಮಾಡು ಕರ್ತನೆ ಅಪ್ಪ. ಸಭೆ ಕರ್ತನೆ ಅಪ್ಪ ಕೆಟ್ಟು ಹೋಗದೆ ಅಪ್ಪ ಸಭೆ ಕರ್ತನೆ ಅದ್ಭುತವಾದ ರೀತಿಯಲ್ಲಿ ಕರ್ತನೆ ಅಪ್ಪ ಬೆಳೆದು ನಿಲ್ಲುವಂತೆ ನೀನು ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅಪ್ಪ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಅಪ್ಪ ನೀವು ನಮಗೆ ಸಹಾಯ ಮಾಡಿ ನಮ್ಮನ್ನ ಆಶೀರ್ವಾದನ ಮಾಡಪ್ಪ. ಅಪ್ಪ ದೇವರ ಈ ಮುಂಜಾನೆಯಲ್ಲಿ ಒಂದು ಸನ್ನಿಧಿಗೆ ಒಂದು ಅಪ್ಪ ಪ್ರಾರ್ಥನೆ ಮಾಡ್ತಿರುವಂತ ಪ್ರತಿಯೊಬ್ಬ ಸಹೋದರನ ಸಹೋದರಿಯನ್ನ ಅಪ್ಪ ನೀವು ಆಶೀರ್ವಾದನ ಮಾಡಿ ದೇವರೇ ಅಪ್ಪ ನೀವು ನಡೆಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಆಶೀರ್ವಾದ ಮಾಡಪ್ಪ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಮಿ ಮುಂಜಾನೆಯಲ್ಲಿ ಕರ್ತನೆ ಅಪ್ಪ ಪ್ರಾರ್ಥನೆ ಆತ್ಮಗಳನ್ನ ನೀವು ನಮಗೆ ಕೊಡ್ಬೇಕಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ಅಪ್ಪ ಪ್ರಾರ್ಥನೆ ಆತ್ಮವನ್ನ ಕೊಡು ಸ್ವಾಮಿ ಅಪ್ಪ. ಪ್ರಾರ್ಥನೆ ಆತ್ಮವನ್ನ ಕೊಡು ಕರ್ತನೆ. ನಾವು ಹೆಚ್ಚಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿ ಅಪ್ಪ ನಿನ್ನ ನಾಮವನ್ನ ಮಹಿಮೆಪಡಿಸುವಾಗೆ ನಿನ್ನ ನಾಮವನ್ನ ಘನಪಡಿಸುವಾಗೆ ಅಪ್ಪ ನಿಮ್ಮ ನಾಮವನ್ನ ಆರಾಧಿಸುವಾಗೆ ನೀವು ನಮ್ಗೆ ಸಹಾಯ ಮಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸ್ರಿ ಅಪ್ಪ. ನೀವೇ ಸಹಾಯ ಮಾಡಿ ಎಲ್ಲ ಘನ ಮಾನ ಮಹಿಮೆನ ನಾವು ನಿಮಗೆ ಸಲ್ಲಿಸ್ತಾ ಇದ್ದೇವೆ ಸ್ವಾಮಿ ಅಪ್ಪ. ನೀವೇ ಆಶೀರ್ವಾದನ ಮಾಡಿ ನಮ್ಮನ್ನ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆ. ನಾವೆಲ್ಲರೂ ಹಾಗೆ ಪ್ರಾರ್ಥನೆಯನ್ನ ಮಾಡೋಣ.